ರೀ ಇವತ್ತು ಮನೆ ಬಾಡಿಗೆ ಕಟ್ಟಬೇಕಿತ್ತಲ್ಲ, ಅದಕ್ಕೆ ಅಪ್ಪ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ನೀನು ಅವ್ರ ಹತ್ರ ಯಾಕೆ ಕೇಳಕ್ ಹೋದೆ? ಅದ್ರಲ್ಲೇನಾಯ್ತು? ಅವ್ರು ನಮ್ಮ ಅಪ್ಪ ಅಲ್ವಾ? ಅವ್ರು ನಿಮ್ಮ ಅಪ್ಪ ಇರ್ಬೋದು, ಆದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಒಬ್ಬರೇ ಇಲ್ಲ ಅಲ್ವಾ? ಅವ್ರ ಜೊತೆ ನಿಮ್ಮ ಅಮ್ಮ ಇದ್ದಾರೆ, ನಿಮ್ಮ ಅಣ್ಣ ಇದ್ದಾರೆ, ಜೊತೆಗೆ ನಿಮ್ಮ ಅತ್ತಿಗೆ ಕೂಡ ಇದ್ದಾರೆ. ನೀನು ಈ ರೀತಿ ಅವ್ರ ಹತ್ರ ಸಹಾಯನ ಕೇಳಿದ್ರೆ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕು ಅಲ್ವಾ? ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ದಿರೋ ಮಗುನ್ನ ಮತ್ತು ಬಡ್ಸನ್ದಲ್ಲಿರೋ ಅಳಿಯನ್ನ ಎಲ್ಲರೂ ಯಾವಾಗಲೂ ಮನೆಗೆ ಬಾರ ಅಂತಲೇ ಮಾತಾಡೋದು. ಯಾವಾಗ ಅಳಿಯ ಮಾವನ ಮನೆಗೆ ಅಪರೂಪ ಆಗ್ತಾನೆ ಆವಾಗ ಅವನ ಮೇಲಿರೋ ಗೌರವ ಜಾಸ್ತಿ ಆಗುತ್ತೆ. ಯಾವಾಗ ಅಳಿಯ ಮಾವನ ಸಹಾಯ ಇಲ್ದಲೆ ನಿನ್ನನ್ನು ಚೆನ್ನಾಗಿ ನೋಡ್ಕೊತಿರ್ತಾನೆ ಆವಾಗ ಅಳಿಯಂಗೆ ಮರ್ಯಾದೆ ಕೊಡೋದು ಜಾಸ್ತಿ ಆಗುತ್ತೆ. ಇನ್ಮೇಲಾದ್ರೂ ಕಷ್ಟನ ಸಹಿಸ್ಕೊಳ್ಳೋದನ್ನ ಕಲಿ. ನೀನು ಯಾರ ಹತ್ರನಾದರೂ ನಿನ್ನ ಕಷ್ಟನ ಹೇಳ್ಕೊಳ್ಳೋದ್ರಿಂದ ಯಾರೂ ಪರಿಹಾರ ಕೊಡಲ್ಲ. ನೀನು ಯಾರ ಹತ್ರ ಕಷ್ಟನ ಹೇಳ್ಕೊಂಡಿರ್ತೀಯ ನೋಡು, ಅವರೇ ನಿನ್ನ ಹಿಂದೆ ಮೊದಲು ಮಾತಾಡೋರಾಗಿರ್ತಾರೆ. ಯಾರು ನಮ್ಮವರಲ್ಲ ಸ್ವಾತಿ, ಅರ್ಥ ಆಯ್ತಾ? ಹಾಂ.